ಅಲ್ಲಿ ಏನೋ ಇದೈತೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಅದಕ್ಕೆ ಕಾಣಿಸುತ್ತೆ. ಭಯ ಆದ್ರೆ ಬಂದ್ಬಿಡ್ತೀವಿ. ಯಾರು ಇಲ್ಲ ರೋಡಲ್ಲಿ. ಏ ಮಗ ಏನೋ ಹಾಯ್ ಗೈಸ್, ನಾನು ನಿಮ್ಮ ವಿವೇಕ್ ಡಾರ್ಲಿಂಗ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ? 11:30 ಆಗೈತೆ ಟೈಮು. ಇವತ್ತು ನಾವೆಲ್ಲ ನಾಲ್ಕು ಜನ ನೋಡಿ, ದರ್ಶನ್, ಎಕ್ಸ್ಪ್ಲೋರ್ ಕನ್ನಡಿಗವ, ಸಂತು ಅಂತ, ಬ್ಲ್ಯಾಕ್ ಕೋಬ್ರಾ ನೋಡಿರ್ಬೋದು. 4 ಜನ ಸೇರಿಬಿಟ್ಟು ಇವತ್ತು ನಮ್ಮ ವಿಲೇಜಲ್ಲಿ ಏನೋ ಇದೈತೆ ಅಂತ ಎಲ್ಲರೂ ಹೇಳ್ತಾ ಇದ್ರು, ಅದಕ್ಕೆ ಚೆಕ್ ಮಾಡೋದು ಬಿಡೋಣ ಅಂತ ಹೋಗ್ತಾ ಇದ್ವಿ. ಅದಕ್ಕೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅದು ಇರುತ್ತೆ ಇಲ್ಲ ಅಂತ ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀವಿ. 4 ಜನ ಧೈರ್ಯ ಹೊಡಿತ್ತು. 11:30 ಗಂಟೆ. ಮಕ್ಕಳು ಭಯನೇ ಇಲ್ಲ, ಒಂದು ಚೂರು ಕೂಡ ಭಯ ಇಲ್ಲ, ಹೋಗ್ತಾನೆ ಇದ್ದಾರೆ. ನೋಡೋಣ, ಸಂತೂನ್ ಮಾತಾಡೋಣ. ಸಂತು, ಅಲ್ಲಿ ಏನಾದರೂ ಕಾಣಿಸಿದ್ರೆ ಏನು ಹೇಳ್ತೀಯ ಬ್ರೋ? ಅಲ್ಲಿ ಜೂಮ್ ಬೇಕಾದ್ರೂ ಮಾಡ್ರಿ, ಅಲ್ಲೇನೋ ಒಂದು ಕಾಣಿಸ್ತೈತೆ. ನಿಮ್ಗಂತೂ ಕಾಣಿಸುತ್ತೆ, ನಮ್ಗಂದ್ರೂ ಕಾಣಿಸ್ತೈತೆ. ನೀವಂತೂ ಏನಂತ ಕಮೆಂಟ್ ಅಲ್ಲಿ ಮಾಡಿ. ಅಲ್ಲಿ ಏನಾದರೂ ಕಾಣಿಸುತ್ತೆ ಏನು ಮಾಡ್ತೀರೋ? ದರ್ಶನ್ ಅಂತ ನೋಡಿರ್ಬೋದು ಬ್ರೋ. ನಾವೇನು ಅಂತ ಚೆಕ್ ಮಾಡ್ತೀವಿ. ಅಲ್ಲಿ ಹೋದ್ಮೇಲೆ ಕಾಣಿಸುತ್ತೆ. ಭಯ ಆದ್ರೆ ಬಂದ್ಬಿಡ್ತೀವಿ. ಚೆಕ್ ಮಾಡೋವರೆಗೂ ಇನ್ನ ಏನು ಹೇಳಕ್ಕಾಗಲ್ಲ. ಚೆಕ್ ಮಾಡಿ ನೋಡ ಬಿಡೋಣ. ಅದು ನಮ್ಮ ವಿಲೇಜ್ ಅಲ್ಲಿ ಎಲ್ಲ ಹೇಳ್ತಾ ಇದ್ರು. ಪುನೀತ್ ನೀನೇನಂತಿಲ್ಲ, ಅಲ್ಲಿ ಆಯ್ತಾ ಇಲ್ಲ ದೇವ ಇದಾವೆ ಅಂತ ಇದ್ದಾರೆ, ಬಟ್ ಚೆಕ್ ಮಾಡಕ್ಕೆ ಹೋಗ್ಬೇಕಾಗಿ ಬ್ರೋ. ಅದು ಗೆಸ್ಟ್ ಗಾಸ್ಟ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅದು ಹೋದ್ಮೇಲೆ ಗೊತ್ತಾಗುತ್ತೆ ಅಷ್ಟೇ ಗೈಸ್. ನೋಡಿ ಗೈಸ್, ಸಂತು ಇವಾಗ ಭಯ ಬೀಳಿಸ್ತಾ ಇದ್ದಾನೆ. ಏನು ಯಾರು ಇಲ್ಲ ರೋಡಲ್ಲಿ, ಯಾರು ಇಲ್ಲ ಗೈಸ್. ಸೌಂಡ್ ಬೇರೆ, ನಮ್ಮ ಪಕ್ಕದಲ್ಲಿ ಯಾರು ಇಲ್ಲ. ನಾವು 4 ಜನ ಸೌಂಡ್ ಬೇರೆ ಬರ್ತೈತೆ. ಅವ್ನು ನೋಡ, ಅಲ್ಲಿ ಏನೋ ಒಂದು ಕಾಣಿಸ್ತೈತೆ, ಅಲ್ಲಿ ಏನೋ ಒಂದು ಕನ್ಫರ್ಮ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಲ್ಲಿ ಹೋದ್ರೆ ಮನೆಗೆ ಹೋಗ್ತೀವಿಲ್ಲ ಅಂತ ಡೌಟ್ ಇಲ್ಲ. ಯಾಕಂದ್ರೆ ಜಾಸ್ತಿ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆ ಕಡೆ ಎಲ್ಲ ಸ್ಮಶಾನ. ನಮ್ಗೆ ಸ್ವಲ್ಪ ಇವಾಗೆ ಭಯ ಆಗ್ತೈತೆ. ನೋಡಿ, ಇದೆಲ್ಲ ಸ್ಮಶಾನನೇ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ನಾಯಿ ಕಾವಲು ಐತೆ ಸ್ಮಶಾನಗೆ. ನೋಡಿ, ನಾಯಿಗಳೆಲ್ಲ ಇಲ್ಲ ಐತೆ. 4 ಜನ ದರ್ಶನ್, ನಮ್ ಪುನೀತ್ ನೋಡಿ ಹೆಂಗ್ ಹೋಗ್ತಾ ಇದ್ದಾನೆ. ಎಲ್ಲ ವಿಡಿಯೋದೆಲ್ಲ ಅಪ್ಲೋಡ್ ಮಾಡ್ತೀವಿ. ನಾಯಿ ಸ್ಮಶಾನಕ್ಕೆಲ್ಲ ಕಾವಲು ಐತೆ. ನಾವು ಮುಂದೆ ಹೋಗ್ತಾ ಇದೀವಿ, ನಾಯಿ ದಾಟಿ ಬಿಟ್ಟು ಮುಂದೆ ಹೋಗ್ತಾ ಇದೀವಿ. ಏನು ಅಂತ ನೀವೇ ನೋಡ್ಬೇಕು. ನಾವು ಮನೆಗೆ ಹೋಗ್ತೀವಿಲ್ಲ ಅಂತ ನೀವೇ ಹೇಳ್ಬೇಕು. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್ ಅಷ್ಟೇ ಗೈಸ್. ಅಲ್ಲಿ ಹೋದ್ಮೇಲೆ ಕನ್ಫರ್ಮ್ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಇವ್ರು ನೋಡಿದ್ರೆ ಭಯನೇ ಬೀಳ್ತಾ ಇಲ್ಲ. ನನ್ನ ಬೇರೆ ಕರ್ಕೊಂಡು ಬಂದ್ಬಿಟ್ಟೆ. 11:30 ಮನೇಲಿ ಬೇರೆ ಇಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಮ್ಮ 4 ಜನ, ನಮ್ಮ 4 ಫ್ಯಾಮಿಲಿ ಏನಾದ್ರು ಗೋಸ್ಟ್ ಗಿನ್ ಬಂದ್ರೆ ನಾನು ಕೋಬ್ರಾ ಏನ್ ಮಾಡ್ತೇನೆ ಅಂತ ನೋಡಿ. ಗೋಸ್ಟ್ ಏನಾದ್ರು ಬಂದ್ರೆ ಏನ್ ಮಾಡ್ತೀಯ ಕೋಬ್ರಾ? ಮಗ, ಗೋಸ್ಟ್ ಬಂದ್ರು ಸರಿ, ಅವ್ರ ಅಪ್ಪ ಬಂದ್ರು ಸರಿ, ಬಂದ್ರೆ ಅಗ್ ಮಾಡ್ಕೊಂಡ್ ಬಿಡ್ತೀನಿ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಅದು ಕೋಬ್ರಾ, ನಮ್ ಕೋಬ್ರಾ. ಭಯ ಆಗ್ತೈತಿ ಇವಾಗಲೇ. 11:30 ಬೇರೆ ಬಿಟ್ಟಿದ್ದೀವಿ. 4 ಜನನು. ಅವ್ರು ನೋಡಿದ್ರೆ ಏನು ಹುಡುಕ್ತಾನೆ ಇದ್ದಾರೆ ಅವಾಗಿಂದ. ಏನು ಹುಡುಕ್ತಾ ಇದ್ದಾರೆ ಗೊತ್ತಿಲ್ಲ ಗೈಸ್. ನಾವು 3 ಅವನು ನಮ್ಮ ದರ್ಶನ್ ಹೊರಟೋದ. ಅವನೇನೋ ಮನೆಯಲ್ಲಿ ಕೆಲಸ ಇತ್ತು ಅಂತ 11 ಗಂಟೆಯಲ್ಲಿ ಬಂದಿದ್ದು. ಅವ್ರ ಮನೆಯಲ್ಲಿ ಫೋನ್ ಮಾಡ್ತಾಯಿದ್ರು. ಅದಕ್ಕೆ ನಾನು ಇವು ಕೋಬ್ರಾ, ಪುನೀತ್, ಈ 3 ಇರೋದು. ಏನು ಏ ಮಗ ಏನೋ ಗೊತ್ತಿಲ್ಲ. ಗೈಸ್, ನಾವು ಜಸ್ಟ್ ಸಂತೋಷ್ ಇದ್ ನೋಡ್ಬಿಟ್ಟ. ಏನ್ ನೋಡ್ದ ಬ್ರೋ? ಅಲ್ಲೇನೋ ಕಾಣಿಸ್ಕೊಂಡಿತ್ತು ನೋಡಿ, ಜಾಸ್ತಿ ಭಯ ಆಗೋಯ್ತು. ಮುಂದೆ ಬಂದ್ಬಿಟ್ಟಿದ್ವಿ. ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನ ನಮ್ಮನೆ ದೂರ ಐತೆ. ನನ್ನ ಜೊತೆ ಇನ್ನ 2 ಇದಾರೆ. ಗಾಡೀಸ್ ಎಲ್ಲ ಅಲ್ಲಿ ಬಿಟ್ಟು ಬಂದಿದ್ದೀವಿ. ನಾವು 1.5 ಕಿಲೋಮೀಟ್ರ್ ಹೋಗ್ಬೇಕು ನಾವೆಲ್ಲ. ಇವಾಗಲೇ ಬೈ ಏನಕ್ಕಾದ್ರೂ ಈ ಚಾಲೆಂಜ್ ತಗೊಂಡ ಅಂತ ಇವಾಗ ಗೊತ್ತಾಗ್ತೈತೆ. ಏನು ಮಾಡೋದು, ಏನೋ ಮಾಡಬೇಕು, ನಿಮ್ಗೆ ತೋರಿಸ್ಬೇಕಂತ. ನಾವು 4 ಜನ ಬಂದಿದ್ವಿ. ಅವ್ನ ದರ್ಶನ್ ನೋಡೋದು ಮಗ ಜೂಮ್ ಮಾಡು, ಏನಾದ್ರೂ ಕಾಣಿಸ್ತೈತೆ ನೋಡೋಣ. ಇನ್ನ ರೋಡ್ ಇನ್ನ ಅಲ್ಕೊಂಡು ಹೋಗ್ಬೇಕು ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಗೈಸ್, ನಾವೆಲ್ಲ ಇವಾಗಲೇ ಭಯ ಆಗಿಬಿಡ್ತು. ಅದಕ್ಕೆ ಮನೆಗೆ ಹೊರಟಾಗಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ. ನೆಕ್ಸ್ಟ್ ಒಂದು ನೈಟ್ ಇರ್ತೀವಿ ಸ್ಮಶಾನದಲ್ಲಿ. ಈ ವಿಡಿಯೋ ಇಲ್ಲಿಗೆ ಲಾಸ್ಟ್ ಆಗೈತೆ. ಸ್ವಲ್ಪ ಭಯ. 12 ಗಂಟೆ ಆಗ್ತೈತಿ ಇವಾಗಲೇ. ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ 3 ಇರೋದು, ಅದಕ್ಕೂ ಭಯ. ನಮ್ದು ಗ್ಯಾಂಗಲ್ಲಿ ಒಬ್ಬ ಧೀರಶಾಲಿ ಇದ್ದ. ಅವನು ಮನೆಗೆ ಹೊರಟೋದ 11:30 ಅದಕ್ಕೆ ಸ್ವಲ್ಪ ಇವಾಗ ಭಯ ಆಗ್ತೈತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ವಿವೇಕ್ ಡಾರ್ಲಿಂಗ್.
ಸಬ್ಸ್ಕ್ರೈಬ್ ಅಂಡ್ ಶೇರ್. ನಮ್ಮ ಕೊಬ್ರ ಏನು ಹೇಳ್ತಾನೆ, ಸಬ್ಸ್ಕ್ರೈಬ್ ಅಂಡ್ ಶೇರ್ ಮಾಡಿ, ಲೈಕ್ ಮಾಡ್ತಾ ನೀವು ಅನ್ಕೊಂಡಿರ್ಬೋದು ಇವ್ರೇನು ಇಲ್ಲೋ ಹೋಗಿದ್ದಾರೆ ಅಂತ. ನಾವು ರಿಯಲ್ ಎಕ್ಸ್ಮೋಷನ್ಗೆ ಬಂದಿದ್ದು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ. ಇದು ಸ್ವಲ್ಪ ಭಯ ಆಯಿತು, ಮೂವರೇ ಬಂದಿದ್ದಲ್ಲ. ನೆಕ್ಸ್ಟ್ ಟೈಮ್ ಏನಾದರೂ ಚಾಲೆಂಜು, ಕ್ರೇಜಿ ಚಾಲೆಂಜ್ ತರ್ತೀನಿ. ಇಲ್ಲಿವರೆಗೂ ನಮ್ಮನ್ನ ವೀಡಿಯೋ ನೋಡ್ಕೊಂಡು ಬಂದಿರೋಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್, ಧನ್ಯವಾದಗಳು. ಟೇಕ್ ಕೇರ್, ಯುವರ್ ಡಾರ್ಲಿಂಗ್.